ಹಾಯ್ ಫ್ರೆಂಡ್ಸ್, ಇದ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಈರುಳ್ಳಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ, ಬೀನ್ಸ್ನ ಹೆಚ್ಚಿಬಿಟ್ಟು ಒಗ್ಗರಣೆ ಮಾಡಿಕೊಂಡೆ. ಆಮೇಲೆ ಇದಕ್ಕೆ 2-3 ಸ್ಪೂನ್ ಹಸಿ ಕಡಲೆ ಹಿಟ್ಟು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಮಾಗಿಸ್ಕೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ, ಬೇಕಿದ್ರೆ ಶುಂಠಿ ಹಾಕ್ಕೋಬೋದು, ಕೊತ್ತಂಬರಿ ಕಾಳಿನ ಪುಡಿ, ಆಮೇಲೆ ಗರಂ ಮಸಾಲ, ಖಾರದ ಪುಡಿ, ಅರಶಿಣದ ಪುಡಿ, ಆಮೇಲೆ 2-3 ಸ್ಪೂನ್ ಇದನ್ನು ಹಾಕಿರ್ತೀವಲ್ಲ ಹಸಿ ಕಡಲೆ ಹಿಟ್ಟು. ಅದಕ್ಕೆ ನಾವು ಹಸಿ ವಾಸನೆ ಹೋಗೋ ತನಕ, ಆಮೇಲೆ ಒಂದು 2-3 ಲೋಟದಷ್ಟು ನೀರು, ಇಲ್ಲಾಂದರೆ ನೀವು ಹಿಟ್ಟನ್ನು 2-3 ಸ್ಪೂನು ಹಿಟ್ಟಿಗೆ ನೀರು ಹಾಕ್ಕೊಂಡು ಸಹಿತ ಗಂಟಿಲ್ದಂಗೆ ಮಾಡಿಕೊಂಡು ಲಿಕ್ವಿಡ್ ಥರ ಆಮೇಲೆ ಬೇಕಾದ್ರೆ ಹಾಕ್ಕೋಬೋದು. ನಾನು ಅದರಲ್ಲೇ ಮಿಕ್ಸ್ ಮಾಡಿದ್ದೆ, ಹಾಗಾಗಿ ಇವಾಗ ನೀರು ಹಾಕ್ತಾಯಿದ್ದೀನಿ. ಇದು ಅನ್ನಕ್ಕೂ ಚೆನ್ನಾಗಾಗುತ್ತೆ, ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಒಂದು ಸತಿ ನಾನು ವಿತೌಟ್ ಸೊಪ್ಪು ಹಾಗೆ ಜುಣ್ಕುದ ಪಲ್ಯ ಮಾಡಿದ್ದೆ. ಈ ಸತಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇದರಲ್ಲಿ. ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ.